ಎಸಿನೋ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದ ವಿಲ್ಸನ್ ಗಾರ್ಡನ್ ಜಲಾವೃತವಾಗಿದೆ. ಮಳೆಯಿಂದ ವಿಲ್ಸನ್ ಗಾರ್ಡನ್ ಜಲಾವೃತವಾಗಿರುವಂಥದ್ದು. ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿದ್ದು, ಬೈಕ್ಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ರಸ್ತೆ ಬದಿಯಲ್ಲಿ ಬೈಕ್ಗಳನ್ನು ನಿಲ್ಲಿಸಿದ್ರು, ಆದರೆ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಅವೆಲ್ಲವೂ ಕೂಡ ವಾಹನಗಳು ಮುಳುಗಡೆಯಾಗಿದೆ. ಮನೆಗಳಿಗೂ ಕೂಡ ಮಳೆಯ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ದಿನೇ ದಿನೇ ಅವಾಂತರ ಹೆಚ್ಚಾಗ್ತಾ ಇದೆ, ಜನರಿಗೆ ಸಂಕಷ್ಟ ಆಗ್ತಾ ಇದೆ. ಹಾಗೆ ವಾಹನ ಸವಾರರು ಅಂತೂ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ವಿಲ್ಸನ್ ಗಾರ್ಡನ್ ಯಾವ ರೀತಿಯಾಗಿ ಜಲಾವೃತಗೊಂಡಿದೆ ಅಂತ ಹೇಳಿ. ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರ್ಬೋದು ಪೊಲೀಸ್ ಕ್ವಾರ್ಟರ್ಸ್ ಅದಕ್ಕೂ ಕೂಡ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅಂತ. ಇನ್ನು ರಸ್ತೆಯ ಬದಿಯಲ್ಲಿ ಆಟೋಗಳಾಗಿರ್ಬೋದು, ಬೈಕ್, ಕಾರುಗಳು ಇದೇ ರೀತಿಯಾಗಿ ವಾಹನಗಳನ್ನು ನಿಲ್ಲಿಸಿರ್ತಾರೆ. ಆ ಎಲ್ಲ ವಾಹನಗಳು ಕೂಡ ಮಳೆಯಿಂದಾಗಿ ಇದೀಗ ಮುಳುಗಡೆಯಾಗಿದೆ. ಮಳೆಯಿಂದ ತುಂಬಿ ಹೋಗಿದೆ. ಪೊಲೀಸ್ ಕ್ವಾರ್ಟರ್ಸ್ಗಳಾಗಿರ್ಬೋದು, ಅಲ್ಲಿರುವಂತಹ ಮನೆಗಳಾಗಿರಬಹುದು, ಎಲ್ಲವೂ ಕೂಡ ನೀರಿನಿಂದ ಆವೃತವಾಗಿದೆ, ಜಲಾವೃತಗೊಂಡಿದೆ. ಒಟ್ಟಾರೆಯಾಗಿ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಅವೆಲ್ಲವೂ ಕೂಡ ವಿಲ್ಸನ್ ಗಾರ್ಡನ್ನ ದೃಶ್ಯಗಳು. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂತಹ ಕಾರು, ಆಟೋ, ಬೈಕ್ಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಹಾಗೆ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಈ ರೀತಿಯಾಗಿ ದಿನೇ ದಿನೇ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಮಳೆಯ ಅವಾಂತರದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದಲೂ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ಬೆಂಗಳೂರಿನ ಜನರು ಹೈರಾಣಾಗಿದ್ದಾರೆ. ಬದುಕೋದು ಹೇಗೆ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮನೆಯಲ್ಲಿ ವಾಸ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮನೆ ಒಳಗಡೆನೆ ಈ ಮಳೆಯ ನೀರು ನುಗ್ತಾ ಇರುವಂಥದ್ದು. ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು. ಪೊಲೀಸ್ ಕ್ವಾರ್ಟರ್ಸ್ ಆ ಕ್ವಾರ್ಟರ್ಸ್ ಒಳಗಡೆ ಕೂಡ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅಂತ. ಹಾಗೆ ಇನ್ನು ವಾಹನವನ್ನು ಅಲ್ಲೇ ನಿಲ್ಲಿಸಿರ್ತಾರೆ. ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂತಹ ವಾಹನಗಳಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ. ಆ ವಾಹನಗಳೆಲ್ಲವೂ ಕೂಡ ನೀರಿನಿಂದ ಹೇಗೆ ಆವೃತವಾಗಿದೆ, ಜಲಾವೃತಗೊಂಡಿದೆ ಅನ್ನೋದನ್ನು ನೀವು ಕೂಡ ನೋಡ್ತಾ ಇರಬಹುದು. ಒಟ್ಟಾರೆಯಾಗಿ ಕಳೆದ 2 ದಿನಗಳಿಂದಲೂ ಸುರಿದಿರುವಂತಹ ಭಾರಿ ಮಳೆಗೆ ಬೆಂಗಳೂರಿನ ಜನರು ಹೈರಾಣಾಗಿದ್ದಾರೆ, ಸುಸ್ತು ಹೊಡೆದು ಹೋಗಿದ್ದಾರೆ. ಇನ್ನೂ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. BBMP ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಇದೇ ರೀತಿ ಮಳೆಯಾದರೆ ಮುಂದಿನ ಸಿಚುಯೇಷನ್ ಹೇಗೆ, ಮುಂದಿನ ಪರಿಸ್ಥಿತಿ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಈಗಲೇ ಜನರು